1 ವರ್ಷ ತುಂಬಿದ ದಿನ ಹಾಗೂ ನಮಗೆ ಅವಕಾಶ ತಪ್ಪೋಗಿತ್ತು. ಲಾಸ್ಟ್ ಟೈಮು ಕಲ್ಪತರುರತ್ನ ಪ್ರಶಸ್ತಿ ಪ್ರದಾನ ಟೈಮಲ್ಲಿ ಕಾರಣಾಂತರಗಳಿಂದ ಬಬ್ಬೂರು ರಾಮಚಂದ್ರಪ್ಪನವರು ಬರಲಿಕ್ಕೆ ಆಗಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವರು ಈ ಏಟನ್ನು ಕೊಟ್ಟಿದ್ದರಿಂದ ನಮ್ಮ ಸೌಭಾಗ್ಯ ನಾವು ಅವರಿಗೆ ಅವತ್ತು ಮಾಡಬೇಕಾಗಿದ್ದಂಥ ಒಂದು ಏನು ಗೌರವವನ್ನು ಇವತ್ತು ಮಾಡುವಂಥ ಅವಕಾಶ ಇದೆ. ಹಾಗಾಗಿ ಇವತ್ತು ನಮ್ಮಗಳ ಸೌಭಾಗ್ಯ ಅನ್ಕೋತೀನಿ. ಅಂದರೆ ಅವರು ಈ ನಡುವೆ ಸ್ವಲ್ಪ ಎಲ್ಲೂ ಆಚೆ ಬರ್ತಾ ಇಲ್ಲ, ತುಂಬ ಕ್ರಿಯಾಶೀಲ ವ್ಯಕ್ತಿ. ಆದರೂ ಈ ನಡುವೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಅಥವಾ ಸ್ವಲ್ಪ ಸಮಸ್ಯೆ ಬರ್ತಿರಲಿಲ್ಲ. ಆದರೂ ನಮ್ಮ ಪ್ರೀತಿಗೆ ಒಂದು ಹೋಗಟ್ಟು ಅವರು ಬಂದಿದ್ದಾರೆ. ಇವತ್ತು ನಮ್ಮ ಭಾಗ್ಯಾಂತರ ಹೇಳಬೇಕು. ಅವರಿಗೆ ಚಿಕ್ಕೂರಿನ ಎಲ್ಲ ನಾಗರಿಕರ ಪರವಾಗಿ, ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ, ಕನ್ನಡ ಸಂಸ್ಥೆಗಳು ಎಲ್ಲ ನಾಗರಿಕರ ಪರವಾಗಿ ಇವತ್ತೊಂದು ಪ್ರಶಸ್ತಿ ಪ್ರದಾನ ಮಾಡುವಂಥ ಭಾಗ್ಯ ನಮಗಾಗಿದೆ. ಅದನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಾವು ಶುರು ಮಾಡಿ 1 ವರ್ಷ ಆಯಿತು. ಕಾಂಡೇನ 1 ವರ್ಷ ಆಗಿದೆ. ನಾನು ತಿಳಿಸಿದೆ, ನಾವು ಕರ್ಸ್ಕೊಂಡು ಬಂದಿದ್ವಿ. ಎಲ್ಲ ಸರ್ಕಾರಕ್ಕೆ ಇದು ನಿರಂತರವಾಗಿ ನಡೆಯಿದೆ ಅಂತ ನಮ್ಮೆಲ್ಲರ ಆಶಯ. ಹಾಗೆ ಆದಿತ್ಯವಾಣಿ ಪತ್ರಿಕೆ ತುಂಬ ಒಂದು ಕ್ರಾಂತಿಕಾರಿ ಸಮಯದಲ್ಲಿ ಶುರುವಾದಂಥ ಪತ್ರಿಕೆ, ಅದಕ್ಕೆ ಜೀವ ಬಂದಿದೆ. ಅದನ್ನು ಕೂಡ ಮುಂದುವರ್ಸ್ಕೊಂಡು ಹೋಗಬೇಕು, ನಿರಂತರವಾಗಿ ಮುಂದುವರ್ಸ್ಕೊಂಡು ಹೋಗುವಂಥ ಆಶಯ ಹೊಂದಿದೆ. ಕಲಾಕೃತಿ ತಂಡದಿಂದ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು, ಸಮಾಜಮುಖಿ ಕಾರ್ಯಕ್ರಮಗಳು ಮಾಡುವಂಥ ಆಸೆ ನಮಗೆಲ್ಲ ನಿಮ್ಮೆಲ್ಲರ ಸರ್ಕಾರದಿಂದ ಇದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ. ಕಲ್ಪತರು ವಿದ್ಯಾಸಂಸ್ಥೆಯಿಂದ ಸನ್ಮಾನ. ವೇದಿಕೆ ಮೇಲೆ ಡಾಕ್ಟರ್ TCMS ಅವರು ಮತ್ತು MBA ವಿಭಾಗದ ಉಪನ್ಯಾಸಕರು ನೆರವೇರಿಸುವರು. ವಿದ್ಯಾಸಂಸ್ಥೆ ವತಿಯಿಂದ ನಾಡೋಜ ಬಬ್ಬೂರವರಿಗೆ ಹೃದಯಪೂರ್ವಕವಾದಂತಹ ಒಂದು ಸನ್ಮಾನವನ್ನು ಮಾಡಿದ್ದಾರೆ. ಅಧಿಕಾರಿಗಳು ಒಂದು ಸಿಬ್ಬಂದಿ ಒಂದು ಸೇರಿ ಕಲ್ಪತರು ನಾಡಿನ ಬಡಗೂರವರಿಗೆ ಹೃದಯ ಸ್ಪರ್ಶಿ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಶುಭ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಅವರಿಗೆ ನಾವುಗಳೆಲ್ಲ ಸೇರಿ ಆಯುರ ಆರೋಗ್ಯ ಐಶ್ವರ್ಯ ಅವರಿಗೆ ಇಂದು ಭಗವಂತ ಕಳುಹಿಸಲಿ ಎಂದು ಪ್ರಾರ್ಥಿಸೋಣ. ಉತ್ಸವ ಅನ್ನಪೂರ್ಣ ಸಂಚಾರಿ ವಿದ್ಯಾದಾಸೋಹದ ಏನು ರಿಲೀಫ್ ಫೌಂಡೇಶನ್ ಇದೆ ಅದರ ಪ್ರಥಮ ವಾರ್ಷಿಕೋತ್ಸವ. ಹೀಗೆ ಅನೇಕ ವಾರ್ಷಿಕೋತ್ಸವಗಳು ಸೇರಿ ಕಲ್ಪತರು ರತ್ನ ಪ್ರಶಸ್ತಿಯ ಉತ್ಸವ ಅನ್ನಬೇಕೋ ಏನನ್ಬೇಕೋ ಗೊತ್ತಿಲ್ಲ, ಅದು ಸಹ ಒಟ್ಟಿಗೆ ನಡೀತಾ ಇದೆ. ನಾನು ಈ ಎಲ್ಲ ಸಂಸ್ಥೆಗಳಿಗೆ ಮತ್ತು ಇಲ್ಲಿ ನೆರೆದಿರುವ ಎಲ್ಲರಿಗೆ ತಿಪ್ಟೂರಿದೆ. ನಾನು ಹೈಸ್ಕೂಲ್ ಮೇಷ್ಲಾಗಿದ್ದಂಥವ್ರು. ನಾನು ಅದಕ್ಕಿಂತ ಮುಂಚೆ MA ಓದೋದಕ್ಕಾಗಿ ಪ್ರೈಮರಿ ಶಾಲಾ ಮಕ್ಕಳಿಂದ ಹಿಡಿದು ನಾನು ಅನೇಕರಿಗೆ ಪಾಠ ಮಾಡ್ತಾ ಇದ್ದೆ. ಕಡೆಗೆ ಎಲ್ಲಿಗೆ ಬಂದೆ ಅಂದರೆ BSc ವರೆಗೂ ಪಾಠ ಮಾಡೋವರೆಗೆ ಬಂದೆ. ಹಾಗಾಗಿ ಒಂದು ಅರ್ಥದಲ್ಲಿ ಪೂರ್ಣ ಪ್ರಮಾಣದ ಮೇಷ್ಟ್ರು ನಾನು.
ಸೊ ಆ ಮೇಟ್ರು ಅನ್ನಿಸ್ಕೊಳ್ಳೋದೇ ನನಗೆ ಬಹಳ ಇಷ್ಟವಾದಂಥದ್ದು ಅದು. ಸೊ ಅಂತ ಇಲ್ಲಿ ಮೇಷ್ಟ್ರಾಗಿದ್ದಂಥವನು ಬಂದು ಇಲ್ಲಿ ಅತಿಥಿ ಆಗ್ತಿರೋದು ಬಹಳ ಸಂತೋಷದ ಸಂಗತಿ ನನಗೆ. ಕಿತ್ತೂರಿನ ಸಂಬಂಧ ಅದೊಂದೇ ಅಲ್ಲ, ಇದೇ ಊರಲ್ಲಿ ನನ್ನ ವಿದ್ಯಾರ್ಥಿಗಳಾಗಿರುವಂತೆ MS ರಾಮಲಿಂಗಪ್ಪ ಅಂತ ವಾಸ ಮಾಡ್ತಿದ್ದಾರೆ. ಬಹುಶಃ ಅವರ ಮಗ ಇಲ್ಲಿದ್ದಾರೆ ಅಂತ ಕೇಳಿದ್ದೀನಿ. ತುಮಕೂರಿನಲ್ಲಿ ನಾನು ಓದ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ನನಗೆ ಪದವಿ ತರಗತಿಯಲ್ಲಿ ಅಧ್ಯಾಪಕರಾಗಿದ್ದರು. ನನ್ನ ಮೊದಲ ಕೃತಿ ಮುಳ್ಳು ಹಾದಿ ಅಂತ, ಅದು ಯಾವ ಟೈಮ್ನಲ್ಲಿ ಹೆಸರಿನ ಏನೋ ನಾನು ಹಾದಿಯಲ್ಲ ಮುಳ್ಳು ಹಾದಿ ಆಗಿತ್ತು ಬೇರೆ ವಿಷಯ. ಆ ಮೊದಲ ಕೃತಿಯನ್ನು ಹೆಚ್ಚಾಗಿ 10,83,678. ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲೆಗಳು 44,615 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿವೆ. 5,000ಕ್ಕಿಂತ ಹೆಚ್ಚು ಸರ್ಕಾರಿ ಪ್ರೌಢಶಾಲೆಗಳಿವೆ. 1,227 PUC ಕಾಲೇಜುಗಳು ಸರ್ಕಾರಿ. ಖಾಸಗಿಯನ್ನು ಸೇರಿಸಿ 42,000ಕ್ಕಿಂತ ಹೆಚ್ಚಿವೆ. ಇವುಗಳ ಸ್ಥಿತಿ ಏನು? ನೀವು ಯೋಚನೆ ಮಾಡಿ. ನಾವೋದ್ಯಮ ಅಂದ್ಕೊಳ್ಳಿ ಏನಾಗ್ಬಹುದು? ಉದ್ಯಮಕ್ಕೆ ಲಾಭ ಮತ್ತು ನಷ್ಟ ಎರಡೇ ಮುಖ್ಯ ಆಗುತ್ತೆ. ಅಂದ್ರೆ ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ಜ್ಞಾನವಾಗಿರ್ಬೇಕು. ಉದ್ಯಮವಾಗಿರ್ಬೇಕು. ಉದ್ಯಮವಾಗಿರ್ಲಿ, ಅಲ್ಲಿ ಲಾಭ ನಷ್ಟಗಳನ್ನು ಯೋಚನೆ ಮಾಡಿ. ಆದ್ರೆ ಶಿಕ್ಷಣವನ್ನ ಹೀಗೆ ಮಾಡಿತ್ತಲ್ಲ, ನಮ್ಮ ಮನೋಧರ್ಮ ಹೆಂಗ್ ಬದಲಾಗಿದೆ. ನಾವು ಪ್ರೊಫೆಸರ್ಗಳು ಅಂತೀವಲ್ಲ, ಯಾಕೆ ಒಪ್ಪಂದದಲ್ಲಿ ಪ್ರೊಫೆಸರ್ಗಳು ಅಂತ ಕರೆದಿಲ್ಲ. ಪ್ರೊಫೆಸರ್ಗಳನ್ನೆಲ್ಲ ಅವರು ನಾಲೆಡ್ಜ್ ಇಂಡಸ್ಟ್ರಿ ವರ್ಕರ್ಸ್ ಅಂತ ಕರೆದಿದ್ದಾರೆ. ಇದನ್ನ ಕೇಳಿದ್ರೆ ಪ್ರೊಫೆಸರ್ಗಳಿಗೆ ಬೇಜಾರಾಗಿರ್ಬೋದೇನೋ, ಏನಪ್ಪ ನಮ್ಮನ್ನ ನಾಲೆಡ್ಜ್ ಇಂಡಸ್ಟ್ರಿ ವರ್ಕರ್ಸ್ ಅಂತಾರೆ ಅಂತ. ವಿದ್ಯಾರ್ಥಿಗಳು ಏನಂತ ಕರೆದಿದೆ ಯಾಕೆ ಒಪ್ಪಂದ ಅಂದ್ರೆ ನಾಲೆಡ್ಜ್ ಇಂಡಸ್ಟ್ರಿ ಕ್ಲೈಂಟ್ಸ್ ಅಂತ ಕರೆದಿದೆ. ಅಂದ್ರೆ ಇಡೀ ಭಾಷೆನೇ ಬದಲಾಗಿದೆ, ಶಿಕ್ಷಣದ ಭಾಷೆನೇ ಬದಲಾಗಿದೆ. ಹೀಗಾಗಿ ಇವತ್ತು ಏನಾಗಿದೆ, ಶಿಕ್ಷಣ ತಜ್ಞರ ಬದಲು ಶಿಕ್ಷಣೋದ್ಯಮಿಗಳು ಜಾಸ್ತಿ ಆಗಿದ್ದಾರೆ. ಶಿಕ್ಷಣ ತಜ್ಞರ ಬದಲು ಈ ಕಲ್ಪತರು ಶಾಲೆಗೆ ಯಾವಾಗ ನನಗೆ ಕಲಿಸಿದ್ರು, ಅವ್ರು ಬರೀ ವಿದ್ಯಾರ್ಥಿಗಳಷ್ಟೇನೆ. ಅಂಥವರೆಲ್ಲ ನನಗೆ ಅಕ್ಷರವನ್ನು ಕಲಿಸಿದ್ರಿಂದ ನನಗೆ ಅಕ್ಷರ ಅಹಂಕಾರವಾಗಲಿಲ್ಲ, ಅಕ್ಷರ ಅಂತಃಕರಣವಾಯಿತು ಅಷ್ಟೇನೆ. ಅಕ್ಷರ ಯಾವತ್ತೂ ಅಹಂಕಾರ ಆಗಬಾರದು, ಅಕ್ಷರ ಅಂತಃಕರಣ ಆಗಬೇಕು. ಯಾವಾಗ ಅಕ್ಷರ ಅಂತಃಕರಣ ಆಗುತ್ತೆ ಆಗ ನಮ್ಮ ಎದುರುಗಡೆ ಇರೋ ಮನುಷ್ಯರನ್ನು ನಾವು ಕಾಡ್ತೇವೆ, ನಮ್ಮೊಳಗಡೆ ಒಂದು ಮಾನವೀಯತೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಜ್ಞಾಪಿಸಿಕೊಳ್ಳಲೇಬೇಕಾಗಿರ್ತಕ್ಕಂಥ ಹೆಸರು ಸಾವಿತ್ರಿಬಾಯಿ ಫುಲೆ ಅವರ ಹೆಸರು. ಸಾವಿತ್ರಿಬಾಯಿ ಫುಲೆಯವರು ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಬೇಕು ಅಂತ ಹೇಳಿ ಮೊಟ್ಟ ಮೊದಲ ಶಾಲೆಯನ್ನು ತೆರೀತಾರೆ. ಆದ್ರೆ ಅವ್ರು ಶಾಲೆಗೆ ಹೋಗ್ತಾ ಇರ್ಬೇಕಾದ್ರೆ ಸಗಣಿ ಎಸಿತಾರೆ, ಅವ್ರ ಮೇಲೆ ತೊಂದರೆ ಕೊಡ್ತಾರೆ, ನೀವು ಸಂಪ್ರದಾಯವನ್ನು ಮೀರ್ತಿದ್ದೀರಿ ಅಂತ. ಅದನ್ನೆಲ್ಲವನ್ನೂ ಸಹಿಸಿಕೊಂಡು ಮಕ್ಕಳಿಗೆ ಅವರು ಪಾಠ ಹೇಳ್ಕೊಡ್ತಾರೆ. ಮೊದಲ ಶಿಕ್ಷಕಿ ಅನ್ನುವಂತ ಒಂದು ಪ್ರಸಿದ್ಧಿ ಇವತ್ತು ನಾವು ಅವರಿಗೆ ಕೊಡ್ತಾ ಇದ್ದೀವಿ ಆ ಕೀರ್ತಿಯನ್ನ. ಅವರು ಬಹಳ ತೊಂದರೆ ಅನುಭವಿಸಿದ್ರು. ಆದ್ರೆ ಅವರ ಜೊತೆ ಎಗರಣಿಯಾಗಿ ನಿಂತವರು ಯಾರು ಅಂದ್ರೆ ಫಾತಿಮಾ ಶೇಖ್ ಅಂತ ಒಬ್ಬ ಹೆಣ್ಣು ಮಗಳು. ಅಂದ್ರೆ ಫಾತಿಮಾ ಶೇಖ್ ಮನೆ ಮನೆಗೆ ಹೋಗಿ ಅವರೆಲ್ಲರಿಗೂ ಮನಃಪರಿವರ್ತನೆ ಮಾಡಿ, ನೀವು ಸಂದರ್ಶನಕ್ಕೆ ಅಂತ ಕರೆಸಿದ್ದು GS ಶಿವರುದ್ರಪ್ಪನವರು. ಬಹಳ ಒಳ್ಳೆ ಸಂಸ್ಥೆ ನಮ್ಮ ಹೋಗುವಂತಂದ್ರು. ಅಂದ್ರೆ ಒಂದು ಖಾಸಗಿ ಸಂಸ್ಥೆ ಸಹ ಈ ಮಾತುಗಳನ್ನು. ಅಂದ್ರೆ ನಾವು ಯಾವ ಕಡೆ ಹೋಗ್ತಿದ್ದೇವೆ, ಇದು ನಮ್ಮಂತವರನ್ನು ಕಾಡೋದು. ಈ ಪ್ರಶಸ್ತಿಗಳೆಲ್ಲ ಬಂದಾಗ ನಾವೆಷ್ಟು ಮನುಷ್ಯರು ಅಂತ ಅರ್ಥ ಮಾಡ್ಕೋಬೇಕಾಗಿದೆ. ದೂರನಾಗಿ ಏಕೆ ಗೆಳೆದೇನೆ ಅಂತ ಬರದೆ, ಅದೇ ನನ್ನ ಮೊದಲು ಬರೆದ ಮಹಾಕಾವ್ಯ. ಅಂದ್ರೆ ಅದನ್ನ ಮೆಚ್ಚಿದ್ರು ನಮ್ಮ ಮೆಟ್ಟರು. ನನಗೆ ಗೊತ್ತು, ಆಮೇಲೆ ಗೊತ್ತಾಯ್ತು ಅದೆಲ್ಲ ಒಳ್ಳೆ ಕವಿತೆ ಅಲ್ಲ ಅಂತ. ಬರಗೂರು ವಿದ್ಯಾಲಯಕ್ಕೆ ಆಯ್ಕೆ ಮಾಡಿದಂಥವ್ರು, ಆಗ ಎಕ್ಸ್ಪರ್ಟ್ಸ್ ಆಗಿ ಬಂದಿದ್ದಂಥವ್ರು ಚಿದಂಬರ ದೀಕ್ಷಿತ್ ಮತ್ತು HS ಬಿಳಿಗಿರಿ ಅಂತ ಕುಲಪತಿಗಳಾಗಿದ್ದಂಥವ್ರು S ನರಸಿಂಹಯ್ಯನವರು. ಇಷ್ಟು ವಿವರ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇವರು ಯಾರು ನಾನು ಹುಟ್ಟಿದ ಜಾತಿಗೆ ಸೇರಿದವರಲ್ಲ. ಇವರು ಯಾರು ನಾನು ಹುಟ್ಟಿದ ಜಾತಿಗೆ ಸೇರಿದ ಅಲ್ಲದೆ ಇದ್ದವರು ಒಬ್ಬನನ್ನು ಗುರುತಿಸೋದಿದೆಯಲ್ಲ, ಇವತ್ತಿನ ದಿನಗಳಲ್ಲಿ ಬಹಳ